ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೋಡ್ಕೊಂಡು ಬಂದ್ರಲ್ಲ, ಮಾಡೆಲ್ ಆಗಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಬೇಸಿಕ್ ಆಗಿರಬೇಕಾಗಿರುವಂತಹ ಗುಣಗಳೇನು, ಅವರು ಯಾವ ರೀತಿ ಅವರನ್ನು ಕಾಪಾಡ್ಕೊಂಡು ಬರಬೇಕು, ಯಾವ ರೀತಿ ಅವರನ್ನು ಪ್ರಾಜೆಕ್ಟ್ ಮಾಡ್ಕೋಬೇಕು, ಈ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿ ನೋಡ್ಕೊಂಡ್ಬಂದ್ರಿ. ಬನ್ನಿ, ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಅದಿತಿ ಮಾಡೆಲಿಂಗ್ ಸರ್ವಿಸ್ನ ಪ್ರೊಪ್ರೈಟರ್ ಆಗಿರುವಂತಹ ಅನಿಲ್ ಅವರು. ಬನ್ನಿ, ಅವ್ರ ಜೊತೆ ಮಾತಾಡೋಣ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಥ್ಯಾಂಕ್ ಯು ಸಬಿತಾ. ಓಕೆ, ನಾನು ನೋಡಿದೆ ಇವಾಗ ಮಾಡೆಲ್ಸ್ ಎಲ್ಲ ಹೇಳ್ತಾ ಇದ್ರು ಯಾವ ರೀತಿ ಒಂದು ಪ್ಯಾಕೇಜ್, ಒಂದು ಪ್ರಾಜೆಕ್ಟ್ ಸಿಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕು, ಏನು ಮಾಡಬೇಕು ಅಂತ. ಬೇಸಿಕಲಿ ಮಾಡೆಲ್ಸ್ ಅಂತಂದಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಏನು ಆರಾಮ್ ಬಿಂದಾಸ್ ಆಗಿರ್ತಾರೆ, ಮಾಡೆಲ್ಸ್ ಏನು ಸಿಗ್ತಾ ಇರುತ್ತೆ, ದುಡ್ಡು ಸಿಗುತ್ತೆ ಅಂತ. ನೇಮ್ ಆ್ಯಂಡ್ ಫೇಮ್ ಜೊತೆಗೆ ಅವರು ಯಾವ ರೀತಿ ಇರಬೇಕು ಅನ್ನೋದು. ಸೊ ಅದಿತಿಲಿ ಏನು ಆ್ಯಕ್ಚುಲಿ ಬೇಸಿಕಲಿ ಇಲ್ಲಿ ಏನು ಮಾಡ್ತಿದ್ದೀರಾ ನೀವು? ಮಾಡೆಲ್ಸ್ ಅಂದರೆ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ತುಂಬ ಸುಲಭವಾಗಿ ಮಾಡ್ಬೋದು, ಯಾರಾದರೂ ಬಂದು ಮಾಡ್ಬೋದು, ನೋಡೋಕೆ ಚೆನ್ನಾಗಿದ್ರೆ ಸಾಕು, ಹೈಟ್ ಇದ್ರೆ ಸಾಕು, ಫೇರ್ ಆಗಿದ್ರೆ ಸಾಕು ಅಂತ ಆ ಥರ ಏನೇನೋ ಮಿಸ್ಕನ್ಸೆಪ್ಷನ್ಸ್ ಇದೆ. ಫಸ್ಟ್ ಮಾಡೆಲ್ ಆಗಿರ್ಬೇಕು ಅಂದರೆ ಫೋಟೋಜೆನಿಕ್ ಆಗಿರಬೇಕು. ಆ ಕ್ಯಾಮ್ರಾನೇ ಬೇರೆ ಥರ ನೋಡುತ್ತೆ ನಮ್ಮನ್ನು. ನಾವು ಹೀಗೆ ಒಬ್ರನ್ನೊಬ್ರು ನೋಡೋದೇ ಡಿಫ್ರೆಂಟು, ಕ್ಯಾಮ್ರಾ ಆ್ಯಂಗಲ್ ಟೋಟಲಿ ಡಿಫ್ರೆಂಟು. ಮತ್ತು ಕ್ಯಾಮ್ರಾ ಮುಂದೆ ನಿಂತಾಗ ನಾವು ಹೇಗೆ ಪ್ರೊಜೆಕ್ಟ್ ಮಾಡ್ಕೊತೀವಿ, ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನು ನಾವು ಯಾರು ಹೇಳ್ಕೊಡೋಕ್ಕೂ ಆಗಲ್ಲ, ಅದು ಒಳಗಡೆಯಿಂದ ಬರಬೇಕು ಆ್ಯಕ್ಟಿಂಗ್ ಥರ. ಸೊ ಹಾಗೆ ಬಂದಾಗ ನಾವೇನು ಮಾಡ್ತೀವಿ, ನೋಡ್ತೀವಿ, ಅಸೆಸ್ ಮಾಡ್ತೀವಿ ಇವ್ರ ಹತ್ರ ಕೇಪಬಿಲಿಟಿ ಇದೆಯಾ ಇಲ್ವೋ ಅಂತ. ಯಂಗ್ ಪೀಪಲ್ಗೆ ಏನಾಗುತ್ತೆ, ಒಂದು ದುಡ್ಡು ಹಾಳಾಗುತ್ತೆ, ಅದಕ್ಕಿಂತ ಹೋಪ್ಸ್ ಡ್ಯಾಶ್ ಆಗುತ್ತೆ. ಅದ್ರ ಬದಲು ನಾವು ಫಸ್ಟೇ ಹೇಳ್ಬಿಟ್ರೆ ನಿಮಗೆ ಅಷ್ಟು ಚಾನ್ಸ್ ಇಲ್ಲ, ಬಟ್ ನಾವು ಅದನ್ನ ಒಳ್ಳೆ ರೀತಿಲಿ ಹೇಳ್ತೀವಿ. ಯಾಕೆಂದ್ರೆ ಯಾರಿಗೂ ನಾವು ಮನಸ್ಸಿಗೆ ಬೇಜಾರು ಮಾಡ್ತೀವಿ, ಹರ್ಟ್ ಮಾಡಬಾರ್ದು. ಲೈಫ್ ಲಾಂಗ್ ಕೆರಿಯರ್ ಮಾಡ್ಕೊಳ್ಳೋಕೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇದೆಯಾ, ಫಿನಾನ್ಷಿಯಲ್ ಸಪೋರ್ಟ್ ಇದೆಯಾ ಅಂತೆಲ್ಲ ಕೇಳ್ಬಿಟ್ಟು ನಮಗೆ ಅವ್ರಿಗೆ ಚಾನ್ಸೇ ಇಲ್ಲ ನಂಗಿದ್ರೆ ನಾವು ಸ್ವಲ್ಪ ಅವ್ರಿಗೆ ಒಳ್ಳೆ ರೀತಿಲೇ ಹೇಳ್ಬಿಟ್ಟು ಯು ಫೋಕಸ್ ಆನ್ ಸಮಥಿಂಗ್ ಎಲ್ಸ್. ವಿ ಥಿಂಕ್ ನಾವು ಹಾಗೆ ಹೇಳೋದ್ರಿಂದ ಅವ್ರಿಗೆ ಒಂದು ದೊಡ್ಡ ಫೇವರ್ ಮಾಡ್ತಿದ್ದೀವಿ ಅಂತ. ಬಿಕಾಸ್ ಸಂಬಡಿ ಹ್ಯಾಸ್ ಟು ಟೆಲ್ ದೆಮ್. ಎಲ್ಲರೂ ಅನ್ಕೊಂತಾರೆ ನಾವು ಚೆನ್ನಾಗಿದ್ದೀವಿ, ನಾವು ಯಾರಿಗೇನು ಕಮ್ಮಿ ಅಂತ ಹೇಳಿ. ಅದೊಂಥರ ವ್ಯಾನಿಟಿ, ಹ್ಯೂಮನ್ ವ್ಯಾನಿಟಿ ಇದ್ದೇ ಇರುತ್ತೆ. ಬಟ್ ಅದು ಎಷ್ಟು ಜನಕ್ಕೆ ಪ್ರೊಫೆಷನಿಗೆ ಟರ್ನ್ ಆಗಬೇಕು ಅಂತ ನಾವು ನೋಡಿಕೊಂಡು ವಿ ಗೈಡ್ ದೆಮ್ ವಿತ್ ಅವರ್ ಎಕ್ಸ್ಪೀರಿಯನ್ಸ್. ವಿ ಟ್ರೈ ಟು ಗೈಡ್. ಅದಿತಿಯಲ್ಲಿ ಏನು ಅವ್ರಿಗೆ ಪ್ರಾಜೆಕ್ಟ್ ಹೆಂಗೆ ಸಿಗುತ್ತೆ, ಕನೆಕ್ಟ್ ಹೇಗೆ ಅಂದರೆ, ಇವಾಗ ನಾವೇನಾಗಿದ್ದೀವಿ ಅಂದರೆ ತುಂಬ ವರ್ಷದಿಂದ ಇದು ಮಾಡ್ತಾ ಇರೋದ್ರಿಂದ ಆಲ್ ಓವರ್ ಇಂಡಿಯಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸಪೋಸ್ ಇವಾಗ ಲೆಟಸ್ ಎ ಕಾಲ್ಗೇಟಿಗೆ ಒಂದು ಆ್ಯಡ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಡೆಲ್ಲಿ, ಬಾಂಬೆ, ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ ಎಲ್ಲ ಕಡೆ ಮಾಡೆಲ್ಸ್ನ ಕರೀತಾರೆ ಚೆಕ್ ಮಾಡೋಕ್ಕೆ. ಬ್ಯಾಂಗ್ಳೂರ್ ಅಂದ ತಕ್ಷಣ ನಮಗೆ ಹೇಳ್ತಾರೆ, ನೀವು ಬನ್ನಿ ಬ್ಯಾಂಗ್ಳೂರಿಂದ, ನಿಮ್ಗೆ ಯಾರು ಒಳ್ಳೆ ಮಾಡೆಲ್ಸ್ ಇದ್ರೆ ನೀವು ಸಜೆಸ್ಟ್ ಮಾಡಿ ಅಂತಾರೆ. ಆವಾಗ ನಾವೇನು ಮಾಡ್ತೀವಿ, ಇದನ್ನು ಆಡಿಷನ್ ಮಾಡಿ ಸ್ಕ್ರೀನ್ ಟೆಸ್ಟ್ ಮಾಡಿ ಅವ್ರನ್ನ ಕಳಿಸ್ತೀವಿ. ಸ್ಟ್ರೇಟ್ವೇ ಅವ್ರು ನಮ್ಮ ಹತ್ರ ಬಂದ್ರೆ ಏನಾಗುತ್ತೆ, ಅವ್ರಿಗೆ ಆಲ್ ಇಂಡಿಯಾ ಎಕ್ಸ್ಪೋಜರ್ ಸಿಕ್ಬಿಡುತ್ತೆ. ಯಾಕೆಂದರೆ ನಾವು ಎನಿ ಸೀರಿಯಸ್ ಮಾಡೆಲಿಂಗ್ ಇನ್ ಇಂಡಿಯಾ ದೇ ವಿಲ್ ಕಾಂಟ್ಯಾಕ್ಟ್ ಅಸ್. ಓಕೆ, ವೆದರ್ ಇಟ್ ಇಸ್ ಫಿಲಿಪ್ಸ್ ಆರ್ ಪೆಪ್ಸೋಡೆಂಟ್ ಆರ್ ಸಿಟಿ ಬ್ಯಾಂಕ್, ಯಾವುದೇ ಬಿಗ್ ಕ್ಯಾಂಪೇನ್ ಆದರೆ ಸೌತಲ್ಲಿ ನಮಗೊಂದು ಫೋನ್ ಮಾಡ್ತಾರೆ, ನಿಮ್ಮ ಹತ್ರ ಯಾರಾದ್ರು ಹೊಸಬ್ರು ಬಂದಿದ್ರೆ ಹೇಳಿ ಅಂತ. ಸೊ ಅವಾಗ ನಾವು ಅವ್ರ ಫೋಟೋ ಕಳಿಸ್ಕೊಡ್ತೀವಿ. ಒಂದೇ ಸಿಂಗಲ್ ಮಾಡೆಲ್ ಎಲ್ಲೆಲ್ಲಿ ಅಂತ ಹೋಗಿ ಫೋಟೋ ಕೊಡ್ತಾರೆ. ಏನು ಒಂದು ಕಡೆ, ಎರಡು ಕಡೆ, ಮೂರು ಕಡೆ ಕೊಡ್ಬೋದು. ನಮ್ಮ ಹತ್ರ ಕೊಟ್ಬಿಟ್ರೆ ನಾವು ಸ್ಟ್ರೇಟ್ ಅವೇ ಅವರ್ ನೆಟ್ವರ್ಕಿಂಗ್ ಇಸ್ ವೆರಿ ಗುಡ್. ಸಾಮಾನ್ಯವಾಗಿ ಯಾವ ಥರ ಬರ್ತಾರೆ ಅವರು ನಿಮ್ಮ ಕಡೆ ಅಂದ್ರೆ ಬಂದಾಗ? ನೀವು ಹೇಳಿದ್ರೆ ಎಲ್ಲ ಏಜ್ ಅವರು ಬರ್ತಾರೆ, ಇವನ್ ಕೂಡ ತುಂಬಾ ಚಿಕ್ಕವರೆಲ್ಲ ಬರ್ತಾರೆ. ಹೌದು, ಅಯ್ಯೋ ಇವಾಗಂತೂ ಸ್ಟಾರ್ಟಿಂಗ್ ಬಂದಾಗ ಹೆಂಗಿರ್ತಾರೆ ಅವರು ಅಂತ? ತುಂಬಾ ರಾ ಆಗಿರ್ತಾರೆ. ಓಕೆ, ರಾ ಅಂದ್ರೆ ರಾ ಆಗಿರ್ತಾರೆ, ಅವ್ರಿಗೆ ಐಡಿಯಾನೇ ಇರಲ್ಲ ಏನು ಅಂತ, ಬಟ್ ಬೇಗ ಪಿಕಪ್ ಮಾಡ್ಕೊಂಡ್ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಅವ್ರು ತುಂಬಾ ರಾ ಆಗಿದ್ರೆ ಒಂದ್ಸರಿ ಫ್ಯಾಷನ್ ಶೋ ಮಾಡಿ ಅಂತ ಹೇಳ್ತೀವಿ. ಫ್ಯಾಷನ್ ಶೋ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಹೌ ಟು ವಾಕ್, ಹೌ ಟು ಕ್ಯಾರಿ ಯೋರ್ ಸೆಲ್ಫ್, ಹೌ ಟು ವೇರ್ ಕ್ಲೋತ್ಸ್, ಹೀಲ್ಸ್, ಎಕ್ಸಾಕ್ಟ್ಲಿ, ಡ್ರೆಸ್ ಕ್ಯಾರಿ ಮಾಡಿ. ಸೊ ಅದರಿಂದ ಏನು ಮಾಡ್ತೀವಿ, ನಾವು ಹೇಳ್ತೀವಿ ಒಂದು ಸ್ವಲ್ಪ ದಿನ ನೀವು ಫ್ಯಾಷನ್ ಶೋ ಮಾಡ್ಬಿಟ್ಟು ಬನ್ನಿ ಅಂತ. ಆಮೇಲೆ ಕ್ಯಾಮ್ರಾ ಫೇಸ್ ಮಾಡಕ್ ರೆಡಿ ಇರ್ತಾರೆ. ಸೊ ಬಟ್ ಬೇಗ ಪಿಕಪ್ ಮಾಡ್ಬಿಡ್ತಾರೆ. ನಾವು ಅನ್ಕೊಂತೀವಿ ಇವ್ರು ಹೀಗಿದ್ದವ್ರು ಹೀಗಾದ್ರ ಅಂತ ಹೇಳಿ. ಯು ಕ್ಯಾನಾಟ್ ಇಮ್ಯಾಜಿನ್ ಎಷ್ಟು ಬೇಗ ಇಂಪ್ರೂವ್ ಆಗ್ತಾರೆ ಅಂತ ಹೇಳಿ. ಸ್ವಲ್ಪ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ದೇ ವಿಲ್ ಟೇಕ್ ಆಫ್ ಫ್ರಮ್ ದೇರ್. ಅಂದ್ರೆ ತುಂಬಾ ಏನು ಈ ಫ್ಯಾಷನ್ ಶೋನೇ ಮಾಡಿಲ್ಲ, ಬಟ್ ಅವ್ರಿಗೆ ಸಮ್ವೇರ್ ನಿಮ್ಮಿಂದ ಏನೋ ಹೆಲ್ಪ್ ಆಗಬಹುದು ಅನ್ನೋದ್ರೆ ಆಗಿದೆಯಾ ಆ ಥರ ತುಂಬಾ ಜನಕ್ಕೆ? ತುಂಬಾ ಜನಕ್ಕೆ ಆಗಿದೆ. ಅಂದ್ರೆ ಅವರು ಫಿಟ್ ಇದ್ದಾರೆ, ಈ ಮಾಡಲಿಂಗ್ ಫೀಲ್ಡ್ಗೆ ತುಂಬಾ ಪರ್ಫೆಕ್ಟ್ ಆಗಿದ್ದಾರೆ. ಲಕ್ಷ್ಮಿ ಮೆನನ್ ಅಂತ, ಅವಳು ಶಿ ವಾಸ್ ಜಸ್ಟ್ ಕಾಲೇಜ್ ಸ್ಟೂಡೆಂಟ್. ಮತ್ತೆ ಈ ಇವೆಂಟ್ಸ್ ಅಲ್ಲಿ ಏನೋ ಟೇಕ್ ಪಾರ್ಟ್ ಮಾಡ್ತಾ ಇದ್ರು. ನಾವು ಅವ್ರು ನೋಡ್ಬಿಟ್ಟು ಎಷ್ಟು ಒಳ್ಳೆ ಹೈಟ್ ಇದೆ, ಎಷ್ಟು ಒಳ್ಳೆ ಸ್ಕಿನ್ ಇದೆ ಅಂತೆಲ್ಲ ಹೇಳಿ ಒಂದು ಒಳ್ಳೆ ಫೋಟೋಗ್ರಾಫರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ವಿ, ಪ್ರಭುದೇವ್ ದಾಸ್ ಗುಪ್ತಾ ಅಂತ. ಅವರು ಸುಮಾರು ಶೂಟಿಂಗ್ ಅವ್ರ ಜೊತೆ ಮಾಡಿ ನಾವು ಶಿ ಇಸ್ ಇಂಟರ್ನ್ಯಾಷನಲ್ ಮಾಡೆಲ್. ಅವ್ರಿಗೆ ಏನಿದೆ ಅಂತ ಅವರಲ್ಲಿ ಗೊತ್ತಾಗಲ್ಲ, ನೀವು ಅದನ್ನ ಫೈಂಡ್ ಔಟ್ ಮಾಡಿ. ಅದೊಂದು ನಮ್ಮೊಂದು ಟ್ರೆಂಡ್ ಆಗಿ ಆಗೋಗ್ಬಿಟ್ಟಿದೆ ಇವಾಗ. ನಾವು ಯಾರನ್ನ ನೋಡಿದ್ರು ಫಸ್ಟ್ ನಮ್ಮ ಮಾಡೆಲಿಂಗ್ ಸೆಕೆಂಡ್ ನಮ್ಮ ಒಳಗಡೆ ಮನಸ್ಸಲ್ಲಿ ಯಾವಾಗ ನಡೀತೈತೆ. ಪಿಕ್ಚರ್ಗೆ ಹೋದ್ರೆ, ಮಾಲಿಗೆ ಹೋದ್ರೆ, ಎಲ್ಲಿ ಹೋದ್ರು ನಾವು ನೋಡ್ತಿರ್ತೀವಿ. ಆಮೇಲೆ ನಮ್ಮ ಅಸಿಸ್ಟೆಂಟ್ ಹೇಳ್ತೀವಿ, ದೇವಿಕಾ ನೋಡಿ ಇವ್ರನ್ನ ತಗೊಂಬೋದಲ್ಲ, ಇವ್ರು ಕ್ಯಾಚ್ ಚೆನ್ನಾಗಿದ್ದಾರೆ ಅಂತ ಸುಮಾರು ಸತಿ ನಾವು. ಅಂದ್ರೆ ಈಗ ಅದಿತಿಲಿ ನಾನು ಕೇಳಿದಾಗೆ ತುಂಬ ದೊಡ್ಡ ದೊಡ್ಡ ಫೇಮಸ್ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿಂದ ಹೋಗಿದ್ದಾರೆ. ದೀಪಿಕಾ ಪಡುಕೋಣೆ, ದಿಯಾ ಮಿರ್ಜಾ, ಲಕ್ಷ್ಮಿ,
ಆಮೇಲೆ ಲಕ್ಷ್ಮೀ ಗೋಪಾಲ ಸ್ವಾಮಿ, ಹೌದು. ತುಂಬಾ ಫೇಮಸ್ ಫಿಗರ್ ಎಲ್ಲರೂ, ತುಂಬಾ ಜನ. ಆ ಸೆಲೆಬ್ರಿಟೀಸು ಕೂಡ ನಿಮ್ಮಲ್ಲಿ ಬಂದಿದ್ರು ಒಂದ್ ಕಾಲದಲ್ಲಿ. ಸೊ ಆಲ್ಮೋಸ್ಟ್ ಅದಿತಿ ಲಕ್ಕಿ ಅಂತ ಹೇಳ್ಬೋದಾ? ಎಲ್ಲರಿಗೂ ತುಂಬಾ ಜನ ಇಲ್ಲಿಂದ ಹೋಗ್ತಾರೆ. ಸಮವಾಟ್ ಅಂದ್ರೆ ನಿಮ್ಗೆ ಆ ಥರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ಮೇನ್ ಪಾರ್ಟ್ ಅಲ್ಲ. ಅದು ಹೆಂಗೆ ನಿಮಗೆ ಆ ಥರ ಅವ್ರಿಗೆ ಇದು ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಯಾವ್ದು ಬೇಕು, ಹೆಂಗೆ ಡಿಸೈಡ್ ಮಾಡ್ತೀರಾ ಅಂತ? ಅದು ಗೊತ್ತಾಗೋಗುತ್ತೆ ನಮಗೆ. ಸಾರಿ ಮಾಡೆಲ್ಸ್ ಅಂದ್ರೆ ಯಾರು, ಪಿಕ್ಚರಿಗೆ ಯಾವ ಥರ ಸೂಟ್ ಆಗ್ತಾರೆ, ಹೈ ಫ್ಯಾಷನ್ಗೆ ಯಾರು ಸೂಟ್ ಆಗ್ತಾರೆ, ಆಮೇಲೆ ಸ್ಪೋರ್ಟ್ಸ್ಗೆ ಅಥ್ಲೆಟಿಕ್ ಆಗಿ ಯಾರಿದ್ದಾರೆ, ಆಮೇಲೆ ಕೆಲವರು ಆಕ್ಟಿಂಗ್ಗೆ ಫೇಸ್ ಚೆನ್ನಾಗಿರುತ್ತೆ, ಅವರಿಗೆ ಬಾಡಿ ಅಷ್ಟು ಹೈಟು ಇದೆಲ್ಲ ಇರಲ್ಲ, ಫ್ಯಾಷನ್ಗೆ ಆಗಲ್ಲ, ಬಟ್ ಎಕ್ಸ್ಪ್ರೆಷನ್ಸ್ ವಿಲ್ ಬಿ ವೆರಿ ಗುಡ್. ಅಂಥವ್ರನ್ನ ನಾವು ಸ್ಟ್ರೇಟ್ ಟಿವಿ ಕಮರ್ಷಿಯಲ್ಗೆ ಹಾಕ್ಬಿಡ್ತೀವಿ. ಟಿವಿ ಆಡ್ಸ್ ಬರುತ್ತಲ್ಲ ಅದಕ್ಕೆ, ಬಿಕಾಸ್ ಅದ್ರಲ್ಲಿ ಇಮೋಷನ್ಸ್ ಬೇಕು ಫೇಸಲ್ಲಿ. ಸೊ ಅಂಥ ಮಾಡೆಲ್ಸ್ನ ನಾವು ಅದಕ್ಕೆ ಹಾಕ್ಬಿಡ್ತೀವಿ. ಸೊ ನಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾವು ಮಾಡೆಲ್ ನೋಡಿದ ಕೂಡಲೇ ಸ್ಲಾಟ್ ಮಾಡ್ಬಿಡ್ಬೋದು. ಈ ಲುಕ್, ಈ ಲುಕ್, ಈ ಲುಕ್, ಈ ಲುಕ್, ಈ ಲುಕ್. ಕೆಲವರು ವೆರಿ ನ್ಯಾಚುರಲ್, ಹೈ ಫ್ಯಾಷನ್, ವೆಸ್ಟರ್ನೈಸ್, ಎಥ್ನಿಕ್ ಎಲ್ಲ ಅಂತರ ನಾವು ಇದು ಹಾಕ್ಬಿಡ್ತೀವಿ. ಕೆಲವು ಬರೀ ಕ್ಯಾರೆಕ್ಟರ್ಸು ತುಂಬಾ ಕರ್ಲಿ ಹೇರ್ ಇರ್ತಾರೆ, ಅಥವಾ ಒಂದ್ ಸ್ವಲ್ಪ ವಿಚಿತ್ರವಾಗಿರ್ತಾರೆ. ಕೆಲವು ಆಡ್ಸ್ ಅಲ್ಲಿ ನೋಡಿರ್ಬೋದಲ್ಲ ನೀವು, ಇವಾಗ ಸ್ಪ್ರೈಟ್ ಅಂತ ಆಡ್ ಎಲ್ಲ ನೋಡಿರ್ತೀರಲ್ಲ, ಅಲ್ಲಿ ದೇ ವಾಂಟ್ ಕ್ಯಾರೆಕ್ಟರ್ಸ್, ದೇ ಡೋಂಟ್ ವಾಂಟ್ ಪ್ರಿಟಿ ಲುಕಿಂಗ್, ಅನ್ಯೂಶುವಲ್ ಫೇಸಸ್. ಆಮೇಲೆ ಅದಷ್ಟೇ ಅಲ್ಲ, ಕೆಲವು ದಪ್ಪ ಇರ್ತಾರೆ, ಕೆಲವರು ಬಾಲ್ಡ್ ಹೆಡ್ ಇರ್ತಾರೆ, ಆ ಥರ ಕ್ಯಾರೆಕ್ಟರ್ಸ್ ಬರ್ತಾರೆ ನಮಗೆ. ಸುಮಾರು ಸತಿ ನಮಗೆ ಅನ್ಸಿರೋ ನಮಗೆ ಯಾರು ಇಲ್ಲ, ನಮಗೆ ಗೊತ್ತಿಲ್ಲ ಆ ಥರ ಯಾರು, ನಾವು ಹೇಳ್ಬಿಡ್ತೀವಿ ನಮ್ಮ ಹತ್ರ ಆ ಥರ ಯಾರು ಇಲ್ಲ, ನೀವು ಬೇರೆ ಕಡೆ ಹೋಗ್ಬೋದು ಅಂತ. ವಿ ಡೋಂಟ್ ವಾಂಟ್ ಟು ವೇಸ್ಟ್ ಎನಿಬಡೀಸ್ ಟೈಮ್. ಸೊ ಮಾರ್ನಿಂಗ್ ದುನಿಯಾ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ.